ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಹೀಟ್ ಆಗುತ್ತೇನೋ, ಅಥವಾ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಮೋಷನ್ ಪಾಸ್ ಮಾಡ್ಲಿಕ್ಕೆ ಗಟ್ಟಿ ಆಗುತ್ತೇನೋ, ಅಥವಾ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಬಾಯಲ್ಲಿ ಅಲ್ಸರ್ ಆಗುತ್ತೇನೋ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾವುದು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕೊಡುವಂತ ಡ್ರೈ ಫ್ರೂಟ್ಸ್ ಬಗ್ಗೆ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾನೆ ಇರ್ತೀರಾ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡೋದು ತುಂಬಾ ಒಳ್ಳೇದು ಅಂತ ಕೂಡ ಗೊತ್ತಿದೆ. ಫ್ರೂಟ್ಸ್ ಅನ್ನುವಂಥದ್ದು ಮೈಕ್ರೋ ನ್ಯೂಟ್ರಿಯೆಂಟ್ ರಿಚ್ ಆಗಿದೆ. ಇಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಮಿನರಲ್ಸ್, ಸೆಲಿನಿಯಂ ಅನ್ನುವಂತಹ ಮಿನರಲ್ಸ್, ಗುಡ್ ಫ್ಯಾಟ್ಸ್, ಆಂಟಿ ಆಕ್ಸಿಡೆಂಟ್, ಇದು ಮಕ್ಕಳ ಓವರ್ ಆಲ್ ರೋಗ ನಿರೋಧಕ್ಕೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸಲಿಕ್ಕೆ, ಮಕ್ಕಳ ನರಮಂಡಲದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುತ್ತೆ. ಆದ್ರೆ ತುಂಬಾ ಜನ ಪೇರೆಂಟ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಬಗ್ಗೆ ಕೆಲವೊಂದು ಡೌಟ್ಸ್ ಅಥವಾ ಗೊಂದಲಗಳಿರುತ್ತೆ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಹೀಟ್ ಆಗುತ್ತೇನೋ, ಅಥವಾ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಮೋಷನ್ ಪಾಸ್ ಮಾಡ್ಲಿಕ್ಕೆ ಗಟ್ಟಿ ಆಗುತ್ತೇನೋ, ಅಥವಾ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ಬಾಯಲ್ಲಿ ಅಲ್ಸರ್ ಆಗುತ್ತೇನೋ ಅಂತ. ಇದು ನಾನು ಇಮ್ಯಾಜಿನ್ ಮಾಡ್ಕೋತಿರೋದಲ್ಲ. ಡೇ ಟು ಡೇ OPDs ಅಲ್ಲಿ ಪೇರೆಂಟ್ಸ್ ನನಗೆ ಇದರ ರಿಲೇಟೆಡ್ ಆಗಿ ಕೇಳುವಂತ ಪ್ರಶ್ನೆಗಳಿದು. ಸೊ ಹಾಗಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಯಾವಾಗಿಂದ ಕೊಡಬೇಕು, ಯಾವ್ದೆಲ್ಲ ಮಿಸ್ಟೇಕ್ಸ್ ಅನ್ನು ನಾವು ಮಾಡಬಾರ್ದು, ಯಾವ ರೀತಿ ಕೊಟ್ರೆ ಒಳ್ಳೇದು, ಯಾವ್ಯಾವ ಡ್ರೈ ಫ್ರೂಟ್ಸ್ ಅನ್ನು ಹೇಗೆ ಕೊಡಬೇಕು, ಟೈಮಿಂಗ್ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅನ್ನ ಯಾವಾಗಿಂದ ಕೊಡಬೇಕು? ಆಫ್ಟರ್ 6 ಮಂತ್, ಪ್ರಿಫರಬ್ಲಿ 7 ಮಂತ್ ಆದ್ಮೇಲಿಂದ ಡ್ರೈ ಫ್ರೂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ತುಂಬಾ ಜನ ಮಕ್ಕಳು ಹೆಲ್ದಿ ಆಗ್ಲಿ ಅಥವಾ ದಪ್ಪ ಆಗ್ಲಿ ಅಂತ 4 ಮಂತ್ಸ್ 5 ಮಂತ್ಸಿಗೆ ಅಥವಾ 3 ಮಂತ್ಸಿಗೆಲ್ಲ ಮಕ್ಕಳಿಗೆ ತೆಗೆದು ಈ ತರ ಎಲ್ಲ ಕೊಡ್ತಾರೆ. ಮಕ್ಕಳಿಗೆ ಇದು ಸೇಫ್ ಇರೋದಿಲ್ಲ. ಈ ಡ್ರೈ ಫ್ರೂಟ್ಸ್ ಅನ್ನು ನಾವು ಅಲರ್ಜನ್ ಫುಡ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ಏನು? ಕೆಲವೊಂದು ಮಕ್ಕಳು ಕೆಲವೊಂದು ಆಹಾರಗಳಿಗೆ ಸೆನ್ಸಿಟಿವ್ ಆಗಿರ್ತಾರೆ. ಅಂದ್ರೆ ಅದು ಕೊಟ್ಟ ತಕ್ಷಣ, ಎಕ್ಸಾಂಪಲ್ ಕಾಮನ್ ಆಗಿ ಶೇಂಗಾ ಬೀಜ ಆಗಿರ್ಬೋದು, ಕೆಲವೊಂದು ಮಕ್ಕಳಿಗೆ ಎಗ್ ಅಲರ್ಜಿ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಆಲೂಗಡ್ಡೆ ಅಲರ್ಜಿ ಇರುತ್ತೆ, ಬದನೆಕಾಯಿ ಕೂಡ ಕೆಲವೊಂದು ಮಕ್ಕಳಿಗೆ ಆಗೋದಿಲ್ಲ. ಈ ತರ ಫುಡ್ಸ್ ಅನ್ನು, ಅಲರ್ಜಿ ಇರುವಂತ ಫುಡ್ಸ್ ಗಳನ್ನು ಮಕ್ಕಳಿಗೆ ಕೊಟ್ಟಾಗ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗುವಂತದ್ದು, ಸ್ಕಿನ್ ರ್ಯಾಶ್ ಡೆವಲಪ್ ಆಗುವಂತದ್ದು, ತುಂಬಾ ಸಿವಿಯರ್ ಫಾರ್ಮ್ ಅಲ್ಲಿ ಮಕ್ಕಳಿಗೆ ಉಸಿರಾಡಕ್ ಕೂಡ ಕೆಲವೊಂದ್ಸರಿ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ 6 ತಿಂಗಳೊಳಗಡೆ ದಯವಿಟ್ಟು ಏನೂ ಪದಾರ್ಥಗಳನ್ನ ಕೊಡಬೇಡಿ. ನೀವು ಕೊಡ್ಬೇಕಾಗಿರೋದು ಒಂದೇನೆ, ಅದು ಅಮೃತಕ್ಕೆ ಸಮಾನ ಆಗಿರುವಂತ ತಾಯಿ ಹಾಲು ಮಾತ್ರನೇ. ನೋಡಿ, ಮಕ್ಕಳನ್ನ ನೀವು ದಪ್ಪ ಮಾಡಿ ಅದು ಮಕ್ಕಳು ತುಂಬಾ ಚಬ್ಬಿಯಾಗಿದೆ ಅಂತ ಜಗತ್ತಿಗೆ ತೋರಿಸ್ಕೊಳ್ಳೋದ್ರಲ್ಲಿ ಏನೂ ಕೂಡ ಉಪಯೋಗ ಇರೋದಿಲ್ಲ. ಮಕ್ಕಳು ಹೆಲ್ದಿ ಅಥವಾ ಆರೋಗ್ಯ ಇಂಪಾರ್ಟೆಂಟೇ ಹೊರತು ಮಕ್ಕಳು ತುಂಬಾ ದಪ್ಪ ಕಾಣಿಸ್ತಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ಅಥವಾ ಹಿಂದಿನ ಕಾಲದಲ್ಲಿ ಅದು ಒಂದು ನೋಷನ್ ಇತ್ತು, ಚೆನ್ನಾಗಿ ಚಬ್ಬಿ ಆಗಿರೋ ಮಕ್ಕಳು ಅಂದ್ರೆ ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ. ಸೊ ಡೆಫಿನೆಟ್ ಅದು ಈಗಿನ ಟೈಮಿಗೆ ಅದು ಅಪ್ಲೈ ಆಗೋದಿಲ್ಲ. ನನ್ನ ಹತ್ರನೂ ಕೆಲವೊಂದು ಮಕ್ಕಳು ಬರ್ತಾರೆ, ಮೇಡಮ್ ಒಂದು 5 ತಿಂಗಳು, ಸೊ ಮೇಡಮ್ 5 ತಿಂಗಳಾಯ್ತು, ಇನ್ನ ಜಸ್ಟ್ 5 kg ಇದ್ದಾರೆ ಅಂತ. ಹುಟ್ಟಿದಾಗ ಈ ವೆಯ್ಟ್ ಎಷ್ಟಿತ್ತು ಅಂತ ಕೇಳಿದ್ರೆ 1.5 kg 2 kg ಇರುತ್ತೆ, ಅಥವಾ ಮಗುಗೆ ICU ಅಡ್ಮಿಷನ್ಸ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಮಗುವಿನ ವೆಯ್ಟ್ ಅನ್ನು ಬೇರೆ ಮಕ್ಕಳ ವೆಯ್ಟ್ ಜೊತೆಗೆ ಯಾವತ್ತೂ ಕೂಡ ಕಂಪೇರ್ ಮಾಡ್ಕೋಬೇಡಿ. ನೀವು ಪೀಡಿಯಾಟ್ರಿಷಿಯನ್ ವಿಸಿಟಿಗೆ ಹೋದಾಗ ಅವರನ್ನ ಎನ್ಕ್ವೈರ್ ಮಾಡಿ, ಅವರು ನಿಮ್ಮ ಮಗುವಿನ ವೆಯ್ಟ್ ಅಡಿಕ್ವೇಟ್ ಆಗಿದೆ ಅಂದ್ರೆ ದಯವಿಟ್ಟು ಯಾವತ್ತೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಸೊ 2 kg ಯೂಶಲ್ ಆಗಿ ಮಕ್ಕಳ ಬರ್ತ್ ವೇಟ್ ಎಷ್ಟಿರುತ್ತೋ ಬೈ 5 ತಿಂಗಳಿಗೆ ಅದು ಡಬಲ್ ಆಗುತ್ತೆ. ಸೊ ಅದನ್ನ ನಾವು ಓಕೆ ಅಂತ, ಸೊ ಡಬಲ್ ಆಗುತ್ತೆ ಅಂಡ್ 1 ವರ್ಷಕ್ಕೆ ಅದು 3 ಟೈಮ್ಸ್ ಆಗುತ್ತೆ. ಸೊ 2 kg ಇದ್ದಿದ್ ಮಗು ಆಲ್ಮೋಸ್ಟ್ 7 to 8 kg ಬೈ 1 year ಇದ್ರೂ ಕೂಡ ಅದು ನಾರ್ಮಲ್. ಮತ್ತೆ 3 kg ಇದ್ದಿದ್ ಮಗು ಆಲ್ಮೋಸ್ಟ್ 9 ರಿಂದ 10 kg ಇರುತ್ತೆ. ಸೊ ಹಂಗಾಗಿ ನೀವು 9 ರಿಂದ 10 kg ಇರೋ ಮಗುನ ನೋಡ್ಕೊಂಡು ನಮ್ಮ ಮಗು ಬರೀ 7 kg ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನು ಕೂಡ ಕೋರಿಲೇಷನ್ ಆಗೋದಿಲ್ಲ. ಸಾರಿ, ಸ್ವಲ್ಪ ಡಿವಿಯೇಟ್ ಆದ್ರೆ, ಬಿಕಾಸ್ ಇದು ತುಂಬಾ ರೂಟೀನ್ ಆಗಿ ಕೇಳುವಂತ ಪ್ರಶ್ನೆ. ಸೊ ಹಾಗಾಗಿ 6 ಮಂತ್ ಒಳಗಡೆ ದಯವಿಟ್ಟು ತಾಯಿ ಹಾಲನ್ನು ಮಾತ್ರ ಕೊಡಿ. ಕೆಲವೊಬ್ಬರಿಗೆ ತಾಯಿ ಹಾಲು ಬರ್ತಿರಲ್ಲ, ಅವಾಗ ನೀವು ಫಾರ್ಮುಲಾ ಫೀಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಫಸ್ಟ್ ನೀವು ಸಾಲಿಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದಾಗ ನೀವು ಸೆರೆಲ್ಸ್ ಅಥವಾ ರಾಗಿ ಗಂಜಿ, ರಾಗಿ ಸರಿ, ಈ ತರ ಫುಡ್ಸ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಹಣ್ಣುಗಳಿಂದ ಸ್ಟಾರ್ಟ್ ಮಾಡ್ತೀರಾ. ಆಲ್ಮೋಸ್ಟ್ 7 ತಿಂಗಳಾದಾಗ ನೀವು ಡ್ರೈ ಫ್ರೂಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಯಾವ ಡ್ರೈ ಫ್ರೂಟ್ಸ್ ಅನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಾಫ್ಟ್ ಡ್ರೈ ಫ್ರೂಟ್ಸ್. ಸಾಫ್ಟ್ ಡ್ರೈ ಫ್ರೂಟ್ಸ್ ಅಂದ್ರೆ ಯಾವುದು? ದ್ರಾಕ್ಷಿ ಆಗಿರ್ಬೋದು, ಅಂಜೂರ, ಖರ್ಜೂರ, ಇದನ್ನೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ರಾತ್ರಿ ಇದನ್ನೆಲ್ಲ ನೆನೆಸಿಟ್ಟು ಮಾರ್ನಿಂಗ್ ಮಿಕ್ಸರ್ ಅಲ್ಲಿ ಮಾಡಿ ಸರಿಗೆ ಅಥವಾ ನೀವು ಮಾಡುವಂತ ಪ್ಯೂರಿಸಿಗೆ ಇದನ್ನ ಆಡ್ ಮಾಡಿ ಕೂಡ ಕೊಡಬಹುದು. ಈ ಖರ್ಜೂರ ಇದೆಲ್ಲಾನು ಕೂಡ ಡೇಟ್ ಸಿರಪ್ ಅಂತ ಏನ್ ಕರಿತೀವಿ, ಇದು ಮಕ್ಕಳ ಸ್ವೀಟ್ನೆಸ್ ಗೆ ಆಡ್ ಮಾಡುತ್ತೆ. ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ನೀವು ಆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅದಾದ್ಮೇಲೆ 15 ದಿನ 1 ತಿಂಗಳು ಬಿಟ್ಟು ಕ್ರಮೇಣವಾಗಿ ಬೇರೆ ಡ್ರೈ ಫ್ರೂಟ್ಸ್ ಅನ್ನ ನೀವು ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಸಡನ್ ಆಗಿ ಯಾರೋ ಹೇಳಿದ್ರು, ಯಾವ್ದೋ ವಿಡಿಯೋ ನೋಡಿದ್ರಿ, ಡ್ರೈ ಫ್ರೂಟ್ಸ್ ಪೌಡರ್ ಇಂದ ಮಕ್ಕಳಿಗೆ ವೇಟ್ ಗೇನ್ ಆಗುತ್ತೆ ಅಂತ ಸಡನ್ ಆಗಿ ಮಕ್ಕಳಿಗೆ ಎಲ್ಲಾ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಇರುವಂತಹ ಪೌಡರ್ಸ್ ಗಳನ್ನ ಯೂಸ್ ಮಾಡಬೇಡಿ. ತುಂಬಾ ಜನ ಈ ಪ್ರಶ್ನೆ ಕೂಡ ಕೇಳ್ತಾ ಇರ್ತಾರೆ, ಮೇಡಮ್ ಮಕ್ಕಳಿಗೆ ಸೆರ್ಲಾಕ್ ಅಥವಾ ಹೊರಗಡೆ ಸಿಗುವಂತಹ ವೇಟ್ ಗೇನ್ ಆಗುವಂತಹ ಪೌಡರ್ಸ್ ಅನ್ನ ಯೂಸ್ ಮಾಡಬಹುದಾ ಅಂತ.
ಸೊ ನೋಡಿ, ನಾನು ಯಾವತ್ತೂ ಕೂಡ ಹೊರಗಡೆ ಮಾಡಿರುವಂತ ಪ್ಯಾಕೇಜ್ ಫುಡ್ಸ್ ಅನ್ನ, ಯಾವತ್ತೂ ಸಿಗುವಂತ ಪ್ಯಾಕೇಜ್ ಫುಡ್ ಅನ್ನ ನಾನು ಯಾವತ್ತೂ ಕೂಡ ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಯೂಶಲಿ ಫಸ್ಟ್ ನೀವು 6 ಮಂತ್ಗೆ ಅಟ್ಲೀಸ್ಟ್ ಫಸ್ಟ್ 1 or 2 ಮಂತ್ಸ್ಗೆ ದಯವಿಟ್ಟು ಯಾವುದೇ ಸೆರೆಲಾಕ್ ಆಗಿರ್ಬೋದು, ಪ್ಯಾಕೇಜ್ ಫುಡ್ಸ್ ಆಗಿರ್ಬೋದು ಇಂಟ್ರೊಡ್ಯೂಸ್ ಮಾಡ್ಬಿಡಿ. ಅದರಲ್ಲಿ ಎಲ್ಲಾ ಒಂದು ದ್ವಿದಳ ಧಾನ್ಯಗಳನ್ನು, ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ಮಿಕ್ಸ್ ಮಾಡಿರೋದ್ರಿಂದ ನಿಮ್ಮ ಮಗುಗೆ ಏನಾದ್ರೂ ಬೈ ಚಾನ್ಸ್ ಅಲರ್ಜಿ ಇತ್ತು ಅಂದ್ರೆ ಯಾವ್ದ್ರಿಂದ ಆಯ್ತು ಅಂತ ಕಂಡುಹಿಡಿಯೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅಂಡ್ ಒಂದ್ ವಿಷಯ ನಿಮಗೆ ನೆನಪಿರ್ಲಿ, ಅಪ್ ಟು 9 ಮಂತ್ಸ್ ವರೆಗೂ ಇದು ಇಂಟ್ರೊಡಕ್ಷನ್ ಫೇಸ್ ಇರುತ್ತೆ. ಇದು ಮಕ್ಕಳಿಗೆ ನೀವು ಎಲ್ಲಾ ಫುಡ್ಸ್ ಗಳನ್ನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀರಾ ಅಷ್ಟೇ. ಇದು ಅವರಿಗೆ ಸೊ ಹಾಗಾಗಿ ಇದು ಮೇಜರ್, ಮಕ್ಕಳು ಸರಿ ಊಟ ಮಾಡ್ಬಿಟ್ರು, ಒಂದ್ ಬೌಲ್ ತಿಂದ್ರು, ಸೊ ಮಕ್ಕಳು ಈ ಫೇಸ್ ಅಲ್ಲಿ ಚೆನ್ನಾಗಿ ಊಟ ಮಾಡ್ಬಿಡ್ತಾರೆ, ಚೆನ್ನಾಗಿ ಪ್ಯೂರಿಸ್ ತಿನ್ಬಿಡ್ತಾರೆ, ಬ್ರೆಸ್ಟ್ ಫೀಡಿಂಗ್ ಎಲ್ಲ ಸ್ಕಿಪ್ ಮಾಡ್ಬೋದು ಅಂತ ಅನ್ಕೊಳ್ಳೋದು ತುಂಬಾ ಜನದ ಕೇಸಲ್ಲಿ ಈ ತರ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಬ್ರೆಸ್ಟ್ ಫೀಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಅವಸರ ಮಾಡಬೇಡಿ, ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಿ. ಸೊ 8 ಮಂತ್ಸ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ, ಈಗ ಬಾದಾಮಿ ಆಯ್ತು, ಅಕ್ರೋಟ್ ಆಯ್ತು, ಪಿಸ್ತಾ ಆಯ್ತು, ಈ ರೀತಿ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಯಾವಾಗ್ಲೂ ಕೊಡೋದಕ್ಕಿಂತ ಮುಂಚೆ ಐದರ್ ಡ್ರೈ ರೋಸ್ಟ್ ಮಾಡಬೇಕು ಅಂದ್ರೆ ಹುರಿಬೇಕು, ಅಥವಾ ಅದನ್ನ ನೆನ್ಸಿಟ್ಟು ಬೆಳಗ್ಗೆ ಯೂಸ್ ಮಾಡೋದು ಮಕ್ಕಳ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡುತ್ತೆ, ಮತ್ತೆ ಅದರ ನ್ಯೂಟ್ರಿಯೆಂಟ್ ವ್ಯಾಲ್ಯೂನ ಕೂಡ ಅದು ಜಾಸ್ತಿ ಮಾಡುತ್ತೆ. ಸೊ ಬಾದಾಮಿನ ನೀವು ರಾತ್ರಿ ನೆನ್ಸಿಟ್ಟು ಅದನ್ನ ತೆಗೆದು ಕೊಡಬಹುದು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ 1 ಬಾದಾಮಿ ಅಥವಾ ಹಾಫ್ ಬಾದಾಮಿನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇದೇ ರೀತಿ ಫಸ್ಟ್ ಒಂದು ಡ್ರೈ ಫ್ರೂಟ್ಸ್ ಇಂದ ನೀವು ಡ್ರೈ ಫ್ರೂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಓವರ್ ಮಂತ್ ಅಲ್ಲಿ ನೀವು ಕ್ರಮೇಣವಾಗಿ ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಮನೆಯಲ್ಲೇ ನೀವು ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ನೀವು ಮಕ್ಕಳಿಗೆ ತಿನ್ನಿಸುವಂತ ಆಹಾರಗಳಲ್ಲಿ, ಪ್ಯೂರೀಸ್ ಆಗಿರ್ಬೋದು, ಬೇರೆ ರೀತಿಯ ಆಹಾರಗಳಲ್ಲಿ ನೀವು ಅದನ್ನ ಕ್ರಮೇಣವಾಗಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಇದು ಮಕ್ಕಳ ವೆಯ್ಟ್ ಗೇನಿಗೆ ಡೆಫಿನೆಟ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಈ ಒಂದು ಪೌಡರ್ಸ್ ನೀವು ಹೊರಗಡೆ ಮಾರ್ಕೆಟ್ ಇಂದ ತರುವಂತಹ ಪೌಡರ್ಸ್ಗಿಂತ 100 ಟೈಮ್ಸ್ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನು ಕೂಡ ನೀವು ಮಾಡಿ ಕೊಡಬಹುದು. ಆಲ್ಮೋಸ್ಟ್ 5 ವರ್ಷದವರೆಗೂ ದಯವಿಟ್ಟು ಮಕ್ಕಳಿಗೆ ಈ ತರ ಉಂಡುಂಡೆ ಆಗಿ ಒಂದೊಂದು ಡ್ರೈ ಫ್ರೂಟ್ಸ್ ಅನ್ನ ತಿನ್ಲಿಕ್ಕೆ ಕೊಡಬೇಡಿ. ಕೆಲವೊಂದ್ಸರಿ ಅವರಿಗೆ ತಿನ್ಲಿಕ್ಕೆ ಹೋಗ್ಬಿಟ್ಟು ಅವರು ನುಂಗಕ್ಕಾಗ್ಲಿ ಅಂದ್ರೆ ಗ್ಯಾಗ್ ಆಗುವಂತ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಎಷ್ಟೊಂದ್ ಜನ ಮಕ್ಕಳು ಒಂದು ಬಟ್ಲಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಕ್ಕಳಿಗೆ ತಿನ್ಲಿಕ್ಕೆ ಬಿಡ್ತಾರೆ. ಇದು ತುಂಬಾ ತಪ್ಪು. ಸೊ ಈ ವಿಡಿಯೋದ ಎಂಡ್ ಅಲ್ಲಿ ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ, ದಯವಿಟ್ಟು 6 ತಿಂಗಳ ಅಥವಾ ಎಸ್ಪೆಷಲಿ 7 ತಿಂಗಳ ಒಳಗಡೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಡಿ. ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಯಾವಾಗ್ಲೂ ಡ್ರೈ ರೋಸ್ಟ್ ಮಾಡೋದು ಅಥವಾ ನೆನ್ಸಿಟ್ಟ ಅಂತ ಡ್ರೈ ಫ್ರೂಟ್ಸ್ ಗಳನ್ನ ಕೊಡೋದು ಇಂಪಾರ್ಟೆಂಟ್. ಹೊರಗಡೆ ಸಿಗುವಂತಹ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಪೌಡರ್ಸ್ ಅನ್ನ ದಯವಿಟ್ಟು ತಗೊಂಡ್ ಬರಬೇಡಿ. ಅಂಡ್ ಡ್ರೈ ಫ್ರೂಟ್ಸ್ ಅನ್ನ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 5 ವರ್ಷದ ಅಟ್ಲೀಸ್ಟ್ 3 ವರ್ಷದ ಒಳಗಿನ ಮಕ್ಕಳಿಗೆ ಉಂಡುಂಡೆ ಆಗಿ ಡ್ರೈ ಫ್ರೂಟ್ಸ್ ಗಳನ್ನ ಕೊಡಬೇಡಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಹೀಟ್ ಆಗತ್ತಾ? ಡೆಫಿನೆಟ್ಲಿ ಇಲ್ಲ. ಲಿಮಿಟೆಡ್ ಕ್ವಾಂಟಿಟೀಸ್ ಅಲ್ಲಿ ಕೊಡೋದ್ರಿಂದ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಓರಲ್ ಅಲ್ಸರ್ ಕೂಡ ಆಗೋದಿಲ್ಲ. ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಬಾಯಲ್ಲಿ ಹುಣ್ಣು ಕೂಡ ಆಗೋದಿಲ್ಲ. ಸೊ ವರಿ ಮಾಡ್ಕೋಬೇಡಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಕೊಡಿ. ಇದು ಮಕ್ಕಳ ಆರೋಗ್ಯಕ್ಕೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪ್ಯಾರೆಂಟಿಂಗ್. ಮುಂದೆ ಏನಾದರೂ ನಿಮಗೆ ಮಕ್ಕಳ ಆರೋಗ್ಯಕ್ಕೆ ರಿಲೇಟೆಡ್ ಆಗಿ ಡೌಟ್ಸ್ ಇದ್ರೆ ಕಮೆಂಟಿನ ಮೂಲಕ ತಿಳಿಸಿ, ಅಥವಾ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಇಲ್ಲಿ ನಾನು ಫ್ರೀ ವೆಬಿನಾರ್ಸ್ ಅಂಡ್ ಕೆಲವೊಂದು ಇನ್ಫಾರ್ಮೇಶನ್ಸ್ ಅಥವಾ ವಿಡಿಯೋಸ್ ಫಸ್ಟ್ ಇಲ್ಲಿಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಲೈವ್ ಸೆಷನ್ಸ್ ಇನ ಅಪ್ಡೇಟ್ ಕೂಡ ನಿಮಗೆ ಬೇಗ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.